ಇನ್ನು ಈ ಪ್ರಕರಣದ ಬಗ್ಗೆ ಎಫ್ಎಸ್ಎಲ್ ತಜ್ಞರಾದ ಸೂರ್ಯಕುಮಾರ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಎಕ್ಸುಮೇಷನ್ ಅನ್ನ ಮಾಡಿ ಬಾಡಿಯನ್ನ ಹೊರಗೆ ತೆಗೆದ ಮೇಲೆ ಅಲ್ಲೇ ಅದು ಪುರುಷಂದು ಅಥವಾ ಸ್ತ್ರೀ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಆ ಮೂಳೆಗಳನ್ನ ಹತ್ತಿರದ ಯಾವುದಾದ್ರೂ ಮೆಡಿಕಲ್ ಕಾಲೇಜಿಗೆ ಕಳಿಸ್ಕೊಡ್ತಾರೆ. ಹತ್ತಿರದ ಮೆಡಿಕಲ್ ಕಾಲೇಜಲ್ಲಿ ಕಳಿಸ್ಕೊಟ್ಟಾಗ ಅಲ್ಲಿನ ತಜ್ಞರು ಅದರ ಬಗ್ಗೆ ಒಂದು ಕೂಲಂಕುಷ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಮೊದಲು ಈ ತಲೆಬುರುಡೆ ಸಿಕ್ಕಿದ್ರಂತೂ ನಮಗೆ ಬಹಳ ಸುಲಭ ಆಗುತ್ತೆ. ಯಾಕೆಂತ ಹೇಳಿದ್ರೆ ತಲೆಬುರುಡೆಯಲ್ಲಿ ಗಂಡು ಹೆಣ್ಣು ಅಂತ ಹೇಳೋದನ್ನ ನಾವು ಕಂಡುಹಿಡಿಯೋಲಿಕ್ಕೆ ಬಹಳ ಸುಲಭ ಆಗ್ತದೆ. ಅದರಲ್ಲಿರುವ ಕೆಲವು ಮೂಳೆಗಳಲ್ಲಿನ ಬದಲಾವಣೆಗಳು ಗಂಡಸಲ್ಲಿ ಒಂಥರ ಇರ್ತದೆ, ಹೆಂಗಸಲ್ಲಿ ಇನ್ನೊಂದ್ ತರ ಇರ್ತದೆ. ಆದ್ರಿಂದ ಅದನ್ನ ನೋಡ್ಕೊಂಡು ನಾವು ಮೊದಲು ಗಂಡು ಅಥವಾ ಹೆಣ್ಣು ಅಂತ ಹೇಳೋದನ್ನ ಫಸ್ಟ್ ಗೊತ್ತು ಮಾಡ್ಕೊಳ್ತೀವಿ. ಗಂಡು ಹೆಣ್ಣು ಅಂತ ಗೊತ್ತು ಮಾಡಿಕೊಂಡ ಮೇಲೆ ಆ ಮೂಳೆಗಳಲ್ಲಿ ಕೆಲವು ಮೂಳೆಗಳು ಸೇರೋದಿರ್ತದೆ, ಸೂಚರ್ಸ್ ಅಂತ ಹೇಳ್ತೀವಿ ತಲೆ ಎಲ್ಲ. ಆ ಸೂಚರ್ಗಳು ಹೇಗೆ ಹೊಂದಿಕೊಂಡಿದೆ ಅಂತ ಹೇಳಿ ನೋಡ್ತೀವಿ. ಕೆಲವು ವಯಸ್ಸಲ್ಲಿ ಕೆಲವು ತರ ಅದು ಹೊಂದಿಕೊಳ್ತದೆ. ಅದನ್ನ ನೋಡ್ಕೊಂಡು ನಾವು ಆ ವ್ಯಕ್ತಿಗೆ ಇಷ್ಟು ವಯಸ್ಸಾಗಿರ್ಬಹುದು ಅಂತ ಹೇಳ್ತೀವಿ. ಇದು ಈಗ ಸುಲಭವಾಗಿ ನಾವು ಮೊದಲು ಮಾಡುವಂತಹ ಕೆಲಸ. ಇದು ಮೆಡಿಕಲ್ ಕಾಲೇಜ್ನಲ್ಲಿ ಆಗ್ತದೆ. ಇದು ಈಗ ಗುರುತು ಪತ್ತೆ ಆಗ್ಲಿಕ್ಕೆ ಬಹಳ ಕಷ್ಟ ಉಂಟಮ್ಮ ಇಂಥದಲ್ಲಿ. ನಾವು ಎಲ್ರು ನಾವು ಜನ ಮೀಡಿಯಾದಲ್ಲಿ ಹಾಗೆ ಹೇಳ್ಬೋದು, ಹೀಗೆ ಹೇಳ್ಬೋದು, ಕೂಡ್ಲೆ ಗುರುತು ಪತ್ತೆ ಹಚ್ತೀವಿ ಅಂತೇಳಿ. ಇದು ಅಷ್ಟು ಸುಲಭದಲ್ಲಿ ಇಲ್ಲಮ್ಮ. ಈಗ ಇಷ್ಟೇ, ಒಂದು ತಲೆಬುರುಡೆ ಸಿಕ್ತು. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ತಲೆಬುರುಡೆ ಸಿಕ್ತು. ತಲೆಬುರುಡೆ ಗಂಡೋ ಹೆಣ್ಣು ಅಂತ ಹೇಳ್ತೀವಿ, ವಯಸ್ಸರು ಅಂದಾಜಿಗೆ ಹೇಳ್ತೀವಿ. ಆದ್ರೆ ಇಂಥದೇ ವ್ಯಕ್ತಿಗೆ ಅದು ಸೇರಿದೆ ಅಂತ ಹೇಳ್ಬೇಕಾದ್ರೆ ನಾವು ಆ ವ್ಯಕ್ತಿಯ ಒಂದು ಫೋಟೋ ಎಲ್ಲಾದ್ರೂ ನಮ್ಗೆ ಸಿಕ್ಬೇಕು. ಮೊದ್ಲಿಂದ ಏನಾದ್ರು ಫೋಟೋ ಏನಾದ್ರು ಇದೆಯಾ ಅಂತ ಸಿಕ್ಬೇಕು. ಆಯ್ತಾ? ಆ ತರ ಇದ್ರೆ ಅದನ್ನ ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಅಂತ ಹೇಳಿ ನಾವು ಅದನ್ನ ಮಾಡಿ ನೋಡಬಹುದು. ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಮಾಡದೇ ಇದ್ರೆ ಇಂಥದೇ ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ ಬರೀ ತಲೆಯಿಂದಾಗ್ಲಿ ಅಥವಾ ಇತರ ಮೂಳೆಗಳಿಂದ ಸಾಧ್ಯ ಇಲ್ಲ. ಮತ್ತೆ ಕೊನೆಗೆ ನಾವು ಹೇಳ್ತೀವಿ DNA ಮಾಡಬಹುದು ಅಂತೇಳಿ. DNA ಟೆಸ್ಟ್ ಮಾಡಿದ್ರು ಅದು ಯಾರ ಸಂಬಂಧಿಕರು ಅಂತ ಹೇಳಲಿಕ್ಕೆ, ಆ ಸಂಬಂಧಿಕರು ಯಾರು ಮುಂದೆ ಬಂದು ನಮ್ದು ಇರಬಹುದು ಅಂತ ಸಂಶಯ ಹೇಳಿದ್ರೆ ಆ ಎರಡು ಇದನ್ನ ನಾವು ಮ್ಯಾಚ್ ಮಾಡಿ ನೋಡ್ತೀವಿ. ಹಾಗೆ ಮ್ಯಾಚ್ ಮಾಡಿದ್ರೆ ಮಾತ್ರ ಅದು ನಮಗೆ ಗೊತ್ತಾಗ್ತದೆ ಇರಬಹುದಾ ಇಲ್ವೋ ಅಂತ ಹೇಳ್ಬಿಟ್ಟು. ಅದರಿಂದ ಈಗಲೇ ಕೂಡಲೇ ಇಂಥವ್ರದ್ದು ಅಂತೇಳಿ ಪತ್ತೆ ಹಚ್ಚಲಿಕ್ಕಂತೂ ಆಗೋದಿಲ್ಲ. ಈಗ ಕಾಸ್ ಆಫ್ ಡೆತ್ ಅಂತ ನೀವು ಆಗ್ಲೇ ಕೇಳಿದ್ರಿ, ಅದಕ್ಕೊಂದು ಸಣ್ಣ ಉತ್ತರ ಹೇಳ್ತೀನಿ ನಾನು. ಕಾಸ್ ಆಫ್ ಡೆತ್ ಅಂತೂ ಬರೀ ಒಂದು ಮೂಳೆಯನ್ನ ನೋಡಿ ಹೇಳೋದು ಬಹಳ ಕಷ್ಟ. ತಲೆಗೆ ಯಾರಾದ್ರೂ ಹೊಡೆದು ತಲೆಯ ಮೂಳೆ ಏನಾದ್ರೂ ಹೊಡೆದಿದ್ರೆ ಮುರಿದಿದ್ರೆ ಅದನ್ನ ನಾವು ಪೆಥಾಲಜಿ ಟೆಸ್ಟಿಗೆ ಕಳಿಸ್ಬೇಕಾಗತ್ತೆ. ಅಲ್ಲಿ ಅದು ಆಂಟೆಮಾರ್ಟಮ್ ಅಥವಾ ಪೋಸ್ಟ್ ಮಾರ್ಟಮ್, ಅಂದ್ರೆ ಮರಣ ಪೂರ್ವ ಗಾಯವೋ ಅಥವಾ ಮರಣೋತ್ತರ ಗಾಯವೋ ಅಂತ ಹೇಳೋದನ್ನ ನಾವು ನೋಡ್ಬೇಕಾಗತ್ತೆ. ಅದೇನಾದ್ರೂ ಗೊತ್ತಾದ್ರೆ ಅದರಿಂದ ಏಟಿನಿಂದ ಸಾವು ಆಗಿರಬಹುದು ಅಂತ ಹೇಳಿ ಅಂದಾಜು ಮಾಡ್ಬೋದು. ಇದ್ರಿಂದಲೇ ಅಂತೇಳಿ ಖಂಡಿತ ಯಾರಿಗೂ ಹೇಳಕ್ ಆಗೋದಿಲ್ಲ. ಆದ್ರೆ ತಲೆಗೆ ಏಟಾಗದೆ, ಈಗ ನಿಮ್ಗೊಂದು ಉದಾಹರಣೆ ಕೊಡೋದು, ಕುತ್ತಿಗೆ ಹಿಚ್ಕಿ ಸಾಯಿಸಿರ್ಬೋದು, ಅಥವಾ ಉಸಿರು ಕಟ್ಟಿ ಸಾಯಿಸಿರ್ಬೋದು. ಅಂಥದ್ದು ನಮ್ಗೆ ಬರೀ ಮೂಳೆಗಳನ್ನು ನೋಡಿ ನಾವು ಹೇಳಕ್ಕೆ ಆಗೋದಿಲ್ಲ. ನಾವು ಸುಮ್ಮನೆ ಪಿಕ್ಚರ್ಗಳಲ್ಲಿ ನೋಡ್ಬೋದು, ಅದನ್ನ ನೋಡಿ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.